ನಮಸ್ತೆ. ಇದೊಂದು ಎಂಟರ್ಟೈನ್ಮೆಂಟ್ ವಿಡಿಯೋ ಅಷ್ಟೇ. ಒಬ್ಬ ಹುಚ್ಚ ಯೂಟ್ಯೂಬರ್ಗೆ ಹುಚ್ಚು ಜೋರಾಗಿದೆ. ಈ ಸೌಜನ್ಯ ಹೋರಾಟದಲ್ಲಿ ಇರುವವರಿಗೆಲ್ಲ ಈಗ ಹುಚ್ಚು ಸ್ಟಾರ್ಟ್ ಆಗಿದೆ, ಏನೇನೋ ಆಡ್ತಾ ಇದ್ದಾವೆ. ಸೊ ಅದರಲ್ಲಿ ಒಬ್ಬ ಯೂಟ್ಯೂಬರ್ ಸೇರ್ಕೊಂಡಿದ್ದಾನೆ, ಚಕ್ರವರ್ತಿ ಅಂತ. ಈ ಚಕ್ರವರ್ತಿ ಎಲ್ಲಿಂದ ಬಂದ ಅಂದರೆ, ಈ ಗಿರೀಶ್ ಮಟ್ಟಣ್ಣನವರು ನಮ್ಮ ದಕ್ಷಿಣ ಕನ್ನಡದ ಯೂಟ್ಯೂಬರ್ಸ್ ಯಾರು ಇವರು ಇಂಟರ್ವ್ಯೂ ಮಾಡಿದಿರುವಾಗ ಒಂದು 10-20 ಮಂದಿಯನ್ನು ಕರ್ಕೊಂಬಂದಾರೆ, ಚಿಕ್ಕ ಚಿಕ್ಕ ಹುಡುಗರನ್ನ. ಆಯಿತಾ, ಪಾಪ ಅವುಗಳಿಗೆ ನೋಟಿಸ್ ಕೂಡ ಬರ್ತಾ ಇದೆ, ವಿಷಯ ಗೊತ್ತಿಲ್ಲದೆ ಮಾತಾಡ್ತವೆ. ಅದರಲ್ಲಿ ಒಬ್ಬ ಈ ಚಕ್ರವರ್ತಿ ಅನ್ನೋನು, ಇವನು ಉತ್ತರ ಕರ್ನಾಟಕದವನು ಇರಬೇಕು. ಮಗನೇ, ನಿಂಗೆ ಹೇಳ್ತಾ ಇದ್ದೀನಿ ನಾವು ದಕ್ಷಿಣ ಕನ್ನಡದವರು, ಕಾಸರಗೋಡಿಂದ ಹಿಡಿದು ಕುಂದಾಪುರ ಅವರಿಗೆ ದಕ್ಷಿಣ ಕನ್ನಡ ಬರುತ್ತೆ. ಸೊ ದಕ್ಷಿಣ ಕನ್ನಡದವರು ಬುದ್ಧಿವಂತರು. ನಿಮಗೆ ನಮ್ಮ ಎಜುಕೇಷನ್ ರಿಸಲ್ಟ್ ನೋಡಿದರೆ ಗೊತ್ತಾಗಿರ್ಬೋದು, ಆಯಿತಾ, ನಾವೆಷ್ಟು ಎಜುಕೇಟೆಡ್ ಅಂತ. ಸೊ ನಿನ್ನ ಮಟ್ಟಣ್ಣನ ಊರಿನ ಎಜುಕೇಷನ್ ರಿಸಲ್ಟ್ ಮತ್ತು ನಮ್ಮ ಉಡುಪಿ ದಕ್ಷಿಣ ಕನ್ನಡದ ಎಜುಕೇಷನ್ ರಿಸಲ್ಟ್ ಒಮ್ಮೆ ಚೆಕ್ ಮಾಡು, ಆಯಿತಾ. ಫಸ್ಟ್ ಅದರಲ್ಲೇ ಗೊತ್ತಾಗುತ್ತೆ ಎಜುಕೇಟೆಡ್ ಮತ್ತು ಅನ್ಎಜುಕೇಟೆಡ್ ಪೀಪಲ್ ಅಂತ. ಸೊ ಅದರಲ್ಲಿ ಒಬ್ಬ ದಾರಿ ತಪ್ಪಿಸ್ಕೊಂಡು ಬಂದವನೇ ನಮ್ಮ ಹೋರಾಟಕ್ಕೆ ಬಂದ, ಸೌಜನ್ಯ ಹೋರಾಟಕ್ಕೆ ಬಂದು ಇಡೀ ಹೋರಾಟದ ದಿಕ್ಕು ತಪ್ಪಿಸಿದ ಗಿರೀಶ್ ಮಟ್ಟಣ್ಣನವರು. ನಾನು ಇವರ ಬಗ್ಗೆ ದಾಖಲೆ ಸಮೇತ ನಾನು ಮಾಹಿತಿ ಕೊಡ್ತೀನಿ, ಆಯಿತಾ. ಡಿಪಾರ್ಟ್ಮೆಂಟಲ್ಲಿ ಇದೆ, ಚೆನ್ನಾಗಿ ಡಿಪಾರ್ಟ್ಮೆಂಟಲ್ಲಿ ಇರ್ಬೋದಲ್ಲ, ಪೊಲೀಸ್ ಡಿಪಾರ್ಟ್ಮೆಂಟ್ ಎಷ್ಟು ಒಳ್ಳೆ ಜಾಬ್ ರೀ ಅದು, ನಿಷ್ಠಾವಂತ ಪೊಲೀಸ್ ಅಧಿಕಾರಿಗೆ. ಸೊ ಮಾಡ್ಬೋದಿತ್ತಲ್ಲ. ಅಲ್ಲಿಂದ ಏನು ಅದು ಪ್ರಕರಣಗಳು ತುಂಬ ಇದೆ, ನಾನು ಅದರ ಬಗ್ಗೆ ಮಾತಾಡಲ್ಲ, ಯಾಕಂದರೆ ಆಲ್ರೆಡಿ ಡಿ ಗ್ಯಾಂಗ್ನವರು ಅದರ ಬಗ್ಗೆ ಹೇಳಿ ಆಗಿದೆ. ಸೊ ಆ ವ್ಯಕ್ತಿ ಹೋರಾಟಕ್ಕೆ ಬಂದು ಇಡೀ ಹೋರಾಟದ ಹಾದಿ ತಪ್ಪಿಸಿದ್ದು 100ಕ್ಕೆ 100 ಸತ್ಯ. ಅದು ಇನ್ನೂ ದಕ್ಷಿಣ ಕನ್ನಡ ಈ ಪೆಂಗರಿಗೆ ಅರ್ಥ ಆಗಿಲ್ಲ. ನಿಮ್ಮದು ಬುದ್ಧಿವಂತರ ಜಿಲ್ಲೆ ಅಲ್ಲ, ಬುದ್ಧಿವಂತೆ ಅಂತ ಹೇಳ್ತೀನಿ. ತುಳುವಲ್ಲಿ ಬುದ್ಧಿವಂತೆ, ಬುದ್ಧಿ ಸ್ವಲ್ಪ ಇರೋ ಜಿಲ್ಲೆ ಈಗ ದಕ್ಷಿಣ ಕನ್ನಡದವರು. ನೀವು ಇನ್ನೂ ಆ ಮಟ್ಟಣ್ಣನವರ ಮಾತು ನಂಬ್ತೀರಿ ಅಂದರೆ ನಿಮಗೆ ತಲೆಯಲ್ಲಿ ಸೆಗಣಿ ಕೂಡ ಇಲ್ಲ ಅಂತ ಹೇಳ್ತೀನಿ ನಾನು ದಕ್ಷಿಣ ಕನ್ನಡದವರಿಗೆ. ನಾವು ಯಾರೋ ಆ ಮನುಷ್ಯ, ನಾನು 2 ವರ್ಷ 6 ತಿಂಗಳಲ್ಲೇ ನನಗೆ ಗೊತ್ತಾಗಿದೆ, ಹೇಳ್ತಾ ಇರೋದು ಹಸಿ ಸುಳ್ಳು ಅಂತ. 1-2 ಭಾಷಣ ನಾನು ಕೇಳಿ ನಾನು ಇನ್ಸ್ಪೈರ್ ಆಗಿದೆ. ಏನೋ ಇದೆ ಈ ವ್ಯಕ್ತಿಯಲ್ಲಿ, ಏನೂ ಇಲ್ಲ, ಸಾಕ್ಷಿನೂ ಇಲ್ಲ, ಮಣ್ಣೂ ಇಲ್ಲ, ಎಲ್ಲರನ್ನ ಮಂಗ ಮಾಡಿದ್ದು, ಎಲ್ಲ ಮಂಗಗಳಾಗಿದ್ದು. ನಾನಂತೂ ಹೊರಗೆ ಬಂದೆ ಇವರ ಈ ಬುದ್ಧಿ ನೋಡಿ, ಆ ಗ್ಯಾಂಗಿನ ಬುದ್ಧಿ ನೋಡಿ. ಆ ಬುರ್ಡೆ ಹಿಡ್ಕೊಂಡು ಬಂದಾಗಲೇ ನಂಗೆ ಗೊತ್ತಾಯಿತು ಈ ಮನುಷ್ಯಂದು ಏನೋ ಕಿತಾಪತಿ ಇದೆ ಅಂತ. ತುಂಬ ಜನ ನಾವು ವಿದ್ಯಾವಂತರು ಹಿಂದೆ ಸರಿದಿದ್ದೀವಿ, ಆಯಿತಾ. ಈ ಮನುಷ್ಯನ ಮಾತನ್ನು ನಾವು ಒಂದು ಕಾಮಿಡಿ ಶೋ ಥರ ನೋಡ್ತಾ ಇದ್ವಿ. ಇವರು ನಿನ್ನೆ ಕೂತ್ಕೊಂಡು ಆ ಪುತ್ತೂರಿನ ಲಾಯರ್ ಆಂಟಿ ಜೊತೆ ಪಾಡ್ಕಾಸ್ಟಿಗೆ ಕೂತ್ಕೊಂಡಿದ್ದಾನೆ. ಇರಲಿ ಬಿಡಿ, ಆ ವ್ಯಕ್ತಿ ಬಗ್ಗೆ ಹೇಳೋಕ್ಕೆ ತುಂಬ ಇದೆ, ನಾನು ಹೇಳ್ತೀನಿ. ನಾನಲ್ಲ, ಅದಕ್ಕೆ ಇನ್ನೊಬ್ಬರು ರೆಡಿಯಾಗಿದ್ದಾರೆ ಹೇಳೋಕ್ಕೆ, ದಾಖಲೆ ಸಮೇತ ಮಾತಾಡ್ತಾರೆ, ಬಾಯಿಗೆ ಬಂದಾಗ ಹೋಗಿದ್ದಾರೆ. ಸೊ ನಾನು ಹೇಳೋದು, ಉತ್ತರ ಕರ್ನಾಟಕದ ಮಂದಿಗೆ ಸ್ವಲ್ಪ ಎಜುಕೇಷನ್ ಇದ್ದರೆ ನೀವು ಇನ್ನೂ ಚೆನ್ನಾಗಿ ಮಾತಾಡ್ಬೋದು. ಯಾಕಂದರೆ ನಿಮ್ಮ ಭಾಷೆ ಫಸ್ಟ್ ಆಫ್ ಆಲ್ ನನಗೆ ಬರಲ್ಲ. ನಾನು 2013-14ರಲ್ಲಿ ಧಾರವಾಡದಲ್ಲಿ ರಜತಗಿರಿ ಎಂಬ ಪ್ಲೇಸಲ್ಲಿ ಇದೆ, ನುಗ್ಗಿಕೇರಿ ಟೆಂಪಲ್ ಹತ್ತಿರ ಆಗುತ್ತೆ. 1.5 ವರ್ಷ ಇದ್ದೆ, ಆಯಿತಾ. ನಂಗೆ ಚೂರು ಆ ಊರಿಂದು ಕಲ್ಚರ್ ಇಷ್ಟ ಆಗಿಲ್ಲ, ಆಯಿತಾ. ನಂಗೆ ಜಾಬು ಇರಲಿಲ್ಲ, ಜಾಬು ಮಾಡ್ತಿರಲಿಲ್ಲ, ನಮ್ಮ ಮನೆಯವರ ಒಂದು ಜಾಬಿಗೋಸ್ಕರ ಅಲ್ಲಿದ್ದೆ. ಸೊ ನಾನು ಆ ಮಂದಿ ಜೊತೆ ಬೆರಿಲೂ ಇಲ್ಲ, ನಾನು ಮನೆಯೊಳಗೆ ಇದ್ದೆ. ನನಗೆ ಅಲ್ಲಿದ್ದು ಕಲ್ಚರು ಇಷ್ಟ ಆಗಿಲ್ಲ, ನನಗೆ ಅದರ ಭಾಷೆನೂ ಇಷ್ಟ ಆಗಿಲ್ಲ, ನಿಮ್ಮ ಹೊರಟು ವರ್ತನೆಯೂ ನನಗೆ ಇಷ್ಟ ಆಗಿಲ್ಲ. ಒಂದೇ ಇಷ್ಟ ಆಗಿದ್ದು ನಿಮ್ಮ ಊರಿನ ಫುಡ್ಡು, ಖಾನಾವಳಿ. ಈಗಲೂ ಹೋದರೆ ನಾನು ಖಾನಾವಳಿ ಹುಡ್ಕೊಂಡು ಕಡಕ್ ರೊಟ್ಟಿ ಅಲ್ಲ, ಜೋಳ ರೊಟ್ಟಿ ಹುಡ್ಕೊಂಡು ನಾನು ಊಟ ಮಾಡ್ತೀನಿ. ಅದೊಂದು ಬಿಟ್ಟರೆ ನಿಮಗೆ ಕಲ್ಚರು ಇಲ್ಲ, ನಿಮಗೆ ಇದು ಭಾಷೆನೂ ಇಲ್ಲ. ಸತ್ಯ ಹೇಳ್ತೀನಿ, ನೀವು ಉತ್ತರ ಕರ್ನಾಟಕ ಮಂದಿ ನನ್ನ ಎದುರು ಎಷ್ಟು ವೀಡಿಯೋಕ್ಕೆ ಎಷ್ಟು ಕಮೆಂಟ್ ಹಾಕಿದರೂ ಪರವಾಗಿಲ್ಲ. ಮತ್ತು ನಿಮ್ಮನ್ನು ನೋಡುವಾಗ, ನಿಮ್ಮ ವೇಷಭೂಷಣ ನೋಡುವಾಗ ಅದರಲ್ಲೇ ಗೊತ್ತಾಗುತ್ತೆ ನಿಮ್ಮ ಕಲ್ಚರು. ನಮ್ಮ ದಕ್ಷಿಣ ಕನ್ನಡವರು ಮತ್ತು ಉತ್ತರ ಕರ್ನಾಟಕದವ್ರನ್ನ ಕಂಪೇರ್ ಮಾಡಿ ನೋಡಿ, ಆಯಿತಾ. ಯಾವತ್ತೂ ನಾವೊಂದು ಡಿಸಿಪ್ಲಿನಲ್ಲಿ, ಒಂದು ಇದರಲ್ಲಿ ತುಂಬ ಇದಿರ್ತಾರೆ, ಎಜುಕೇಷನ್ ಲೆವೆಲ್ ಆಗಲಿ ಎಲ್ಲದರಲ್ಲಿ. ನಿಮ್ಮ ಉತ್ತರ ಕರ್ನಾಟಕದ ಮಂದಿ, ನಾನು ಸುಮ್ಮನೆ ಜಗಳ ಇದು ಮಾಡಲ್ಲ ಇಲ್ಲಿ, ಬಟ್ ನಾನು ಈ ಚಕ್ರವರ್ತಿ ಒಂದು ಯೂಟ್ಯೂಬ್ ಚಾನಲ್ನ ಅವನ ಹುಚ್ಚರ ಆಟ ನೋಡಿದರೆ ನಾನೇ ಬಿದ್ದು ನಗ್ತಾ ಇದ್ದೀನಿ ಕೆಲವೊಮ್ಮೆ. ನಂದು ಅಂತಲ್ಲ, ಯಾವ ವೀಡಿಯೋ ಮಾಡಿದ್ರು ಏನೇನೋ ಮಾಡ್ತವೆ ಇಂಥ ಹುಚ್ಚರೆಲ್ಲ. ಈ ಸೌಜನ್ಯ ಹೋರಾಟ ಮಾಡ್ತಾವಂತೆ. ಅವನಿಗೊಬ್ಬ ಮಗಳಿದ್ದಾಳಂತೆ. ನಾನು ಹೇಳ್ತಾ ಇರೋದು, ಮೊನ್ನೆ ಜ್ವಾಲಾಮುಖಿ ಅವರಿಗೆ ಹೇಳಿದ್ದೇನೆ, ಇವ್ರಿಗೆ ಹೇಳಿದ್ದೇನೆ, ನಿಮಗೆ ಕಂಟೆಂಟ್ ಬೇಕಾ? ನಾಳೆ ನಿಮ್ಮಲ್ಲಿ ದುಡ್ಡಿಲ್ಲ ಅಂದಾಗ, ಯೂಟ್ಯೂಬರ್ಸಿಗೆ ದುಡ್ಡಿಲ್ಲ ಅಂದಾಗ ಕಂಟೆಂಟ್ ಮಾಡೋಕ್ಕೆ ನಿಮ್ಮ ಮನೆಯ ಹೆಣ್ಣು ಮಕ್ಕಳನ್ನು ಬೆತ್ತಲೆ ಫೋಟೋ ಹಾಕಿ ಕಂಟೆಂಟ್ ಮಾಡೋರು ನೀವು. ನಿಮ್ಮ ಅಪ್ಪ ಅಮ್ಮ ಸತ್ತಾಗ ನೀವು ಶವದಹನ ಮಾಡೋದು ಬಿಟ್ಟು ಅವರ ವಿಡಿಯೋ ಮಾಡಿ ಕಂಟೆಂಟ್ ಮಾಡೋರು ನೀವು. ಅಂಥ ಯೂಟ್ಯೂಬರ್ಸ್, ಕಚ್ಚಡ ಯೂಟ್ಯೂಬರ್ಸ್ ನೀವು. ನಾನು ಕೆಲವೆಲ್ಲ ಹೆಸರು ಹೇಳಿದ್ದೀನಿ, ನಾನು ಯಾರಿಗೆಲ್ಲ ಹೆಸರು ಹೇಳಿದ್ದೀನಿ ಗೊತ್ತಾ, ಅಂಥ ಕಚ್ಚಡ ಯೂಟ್ಯೂಬರ್ಸ್ ನೀವು, ಆಯಿತಾ. ನಾನು ಹೇಳಿದೆ ಈ ಚಕ್ರವರ್ತಿಗೆ, ನಾನು ಹೇಳಿದ್ದು, ನಿಂಗೆಲ್ಲ ಕೈಕಾಲು ಗಟ್ಟಿದೆ ತಾನೆ, ನೀನೇನು ಮುದುಕಾಗಿಲ್ಲ, ನಿಮಗೆ ಹೋಗಿ ದುಡಿಬೋದು ತಾನೆ, ಬಿಸಿಲಿಗೆ ಹೋಗೋ, ಕೂಲಿ ಕೆಲಸ ಮಾಡೋ, ಸ್ವಲ್ಪ ದುಡಿಯೋ. ಯಾಕಂದರೆ ನಾನು ಎಜುಕೇಷನ್ ಇದ್ದ ಕಾರಣ ಇವತ್ತು AC ರೂಮ್ ಒಳಗಡೆ ಕೂತ್ಕೊಂಡು ಸಂಬಳ ತಗೊಳ್ತಾ ಇದ್ದೀನಿ ತಿಂಗಳಿಗೆ, ಆಯಿತಾ. ಅದು ನಾನು ಕಲಿತ ಎಜುಕೇಷನ್ಗೆ, ನನ್ನ ಬುದ್ಧಿವಂತಿಕೆಗೆ, ಗೊತ್ತಾಯ್ತಾ. ನೀನು ಸ್ಕೂಲಿಗೆ ಹೋಗಿಲ್ಲ, ಎಜುಕೇಷನ್ ಇಲ್ಲ, ಅದಕ್ಕೋಸ್ಕರ ನೀನು ಯೂಟ್ಯೂಬಲ್ಲಿ ಬಿತ್ಕೊಂಡು ಸಾಯ್ತಾ ಇದೆಯಾ. ಏನು ಬೇಕಾದರೂ ಸಾಯಿ. ನಿನ್ನ ಕಾಮಿಡಿಗೆ ನಗಾಡುವವರು, ನೀನು ಅದಕ್ಕೆ ಬಂದು ಕಮೆಂಟ್ ಹಾಕೋರು ಹುಚ್ಚರು.
ಉತ್ತರ ಕರ್ನಾಟಕದ ಮಂದಿದು ಹಣೆ ಬರ ನಂಗೆ ಗೊತ್ತಾಯಿತು. ಏನು ಬೇಕಾದ್ರೂ ಸಾಯಿ ನೀನು.